ಬೆಂಗಳೂರು ಹೋಗಿದ್ರು ಸರ್, ಏನಂತ ಅಲ್ಲಿ ಬೆಂಗಳೂರಿಗೆ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಮೀಟಿಂಗ್ ಇರ್ತದೆ ಎವ್ರಿ ವೀಕ್, ಅದ್ರ ಸಲುವಾಗಿ ಹೋಗಿದ್ದೆ ನಾನು. ಒಂದು ಕೆಲವೊಂದು ಆಮೇಲೆ ಮುಂದೆ ಅಲ್ಲಿ ಕೆಲವು ಇಂಟರ್ವ್ಯೂನು ಬಂದರು, ಇನ್ನೊಂದು ಯಾವುದೋ ಒಂದು ಮೀಟಿಂಗ್ ಇತ್ತು ಮತ್ತೊಂದು, ಅದ್ರ ಸಲುವಾಗಿ ಉಳ್ಕೊಂಡಿದ್ದೆ. ನೆಕ್ಸ್ಟ್ ಡೇ ನಮ್ಗೆ ಕಾಂಗ್ರೆಸ್ ಪಾರ್ಟಿ ಮೀಟಿಂಗ್ ಇತ್ತು. 9 ತಾರೀಕಿಗೆ ಇದು ಇತ್ತು ಪಬ್ಲಿಕ್ ಅಕೌಂಟ್ಸ್ ಕಮಿಟಿ, 10ನೇ ತಾರೀಕಿಗೆ ಪಾರ್ಟಿ ಮೀಟಿಂಗ್ ಇತ್ತು, 11 ತಾರೀಕು ಒಂದಿಷ್ಟು ಕೆಲವರು ಅಪಾಯಿಂಟ್ಮೆಂಟ್ ಇದ್ದರು, ಭೇಟಿಯಾಗಿದ್ದು. ಕೆಲವೊಬ್ಬ ನಾಯಕರು ಬೈಠಕ್ ಆಗ್ಯದ, ಕಾಂಗ್ರೆಸ್ ತರೋ ಪ್ರಯತ್ನದಲ್ಲಿ ಒಂದು ಮಾತುಕತೆ ನಡೀತಾನೋ. ಕಾಂಗ್ರೆಸ್ಸಿಂದ ಕೆಲವೊಬ್ಬ ನಾಯಕರನ್ನ ಬಿಜೆಪಿಯಿಂದ ಕಾಂಗ್ರೆಸ್ ಕರೆತರೋ ಪ್ರಯತ್ನದಲ್ಲಿ ಒಂದು ಬೈಠಕ್ ಆಯಿತು ಅಂತ ನಾನು ಹೇಳಿದ್ರೆ, ನಾನು ಮೊನ್ನೆ ಧಾರವಾಡದಾಗ ಹೇಳಿದ್ದೀನಿ ಮತ್ತು ಸಾಕಷ್ಟು ಸಲ ನಿಮ್ಮ ಜೊತೆನೂ ಚರ್ಚೆ ಮಾಡಿದ್ದೀನಿ. ನಾನು ಯಾವುದೇ ಪಕ್ಷದ ನಾಯಕರನ್ನ ಇವತ್ತು ನಾವೇ ಇನ್ಸಿಸ್ಟ್ ಮಾಡಿ ಅವನು ಕಾಂಗ್ರೆಸ್ ತರುವಂಥ ಪ್ರಯತ್ನ ನನ್ನ ಕಡೆಯಿಂದ ಯಾವುದೂ ಆಗಿಲ್ಲ. ಯಾರು ವಾಲಂಟ್ರಿಯಾಗಿ ಬಂದಿದ್ದಾರೆ ಅವನ್ನ CM DCM ಅವರಿಗೆ, ಕಾಂಗ್ರೆಸ್ ಅಧ್ಯಕ್ಷರಿಗೆ ಭೇಟಿ ಮಾಡಿಸಿ ಅವನು ಸೇರಿಸುವಂಥ ಪ್ರಯತ್ನ ಮಾಡಿದ್ದೀನಿ ಹೊರತು ಯಾರೂ ಇನ್ಸಿಸ್ಟ್ ಮಾಡಿ ನೀವು ಬರ್ರಿ ಅಂಥೇಳಿ ಆಪರೇಷನ್ ಅಂತಾರಲ್ಲ ಅಂಥದ್ದು ನನ್ನ ಲೈಫ್ನಾಗ ನಾನು ಇಂದೂ ಮಾಡಿಲ್ಲ, ಈಗೂ ಮಾಡೋದಿಲ್ಲ. ಶಂಕರ್ ಪಾಟೀಲ್ ಮುನೇನಕೊಪ್ಪರು ಜನರೇ ಆದಮೇಲೆ ಅವರು ಮುಂದಿನ ರಾಜಕೀಯ ಬಗ್ಗೆ ಹೇಳ್ತಾನೆ ಇದ್ರು, ಅವ್ರೇನಾದರೂ ಅವ್ರು ಹೇಳ್ಬೇಕಲ್ಲ ಅದನ್ನು. ಅಲ್ಲ, ಅವ್ರೇನೋ ಕಾಂಗ್ರೆಸ್ಗೆ ಅಲ್ಲ, ನಾವು ಅದಕ್ಕೆ ಹೇಳಿದ್ದೀನಿ ನಾನು, ಯಾರು ವಾಲಂಟ್ರಿ ಬರ್ತಾರೆ ಮಾನಸಿಕವಾಗಿ ಸಿದ್ಧತೆ ಆಗಿ, ಇಲ್ಲಪ್ಪ ಶೆಟ್ರ ನಾವು ನಿಮ್ಮ ಜೊತೆ ಕಾಂಗ್ರೆಸ್ಸಿಗೆ ಬರ್ತೀವಿ, ಕಾಂಗ್ರೆಸ್ಸಿಗೆ ಬರುವಂಥ ಮನಸ್ಸಿದೆ. ಈಗ ರಾಮಣ್ಣ ಹೇಳಿದರು, ಜಗದೀಶ್ ಶೆಟ್ಟರ್ ನೀವೆಲ್ಲಿರ್ತೀರಿ ನಾನು ಅಲ್ಲಿರ್ತೀನಿ, ನೀವು ಹೋಗಿದ್ದೀರಿ ನಾವು ಕಾಂಗ್ರೆಸ್ಸಿಗೆ ಬರ್ತೀವಿ ಅಂಥೇಳಿ ಹೇಳಿದ್ರಿಂದ ಅವ್ರು ಭೇಟಿ ಮಾಡಿಸಿ ಜಾಯಿನ್ ಮಾಡಿಸೋದು ಪ್ರಯತ್ನ ಮಾಡಿದೆ ಹೊರತು ಇವತ್ತು ಯಾರಾದರೂ ಈಗ ನಮ್ಮ ಸಂಪರ್ಕ ಬಂದಿದ್ದ ವಾಲಂಟ್ರಿ ಬಂದವ್ರಿಗೆ ನಾನು ಇದು ಮಾಡಿದ್ದೆ. ನಾನು ಶಂಕರ್ ಪಾಟೀಲ್ ಜೊತೆ ಈವರೆಗೂ ಅದ್ರ ಬಗ್ಗೆ ಮಾತಾಡಿಲ್ಲ ಮತ್ತು ಅದ್ರ ಬಗ್ಗೆ ಏನು ಚರ್ಚೆನೂ ಮಾಡಿಲ್ಲ. ಹೀಗಾಗಿ ಅವರು ಬರ್ತಾರೋ ಇಲ್ಲೋ ನನಗೇನು ಗೊತ್ತಿಲ್ಲ, ಅದು ಅವ್ರು ಹೇಳಬೇಕು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.